ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಹಾನಿಧಿ. ನಾನು ರಮ್ಯಾ. ನಾವು ಕ್ರಿಸ್ಮಸ್ ಹಾಲಿಡೇಸ್ ಇರೋದ್ರಿಂದ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ, ಅದು ಟ್ರೈನ್ನಲ್ಲಿ. ನನ್ನ ಮಕ್ಕಳು ಯಾವಾಗಲೂ ಅಷ್ಟೇ ಟ್ರೈನಲ್ಲಿ ಬರೆಯೋದು ಅಥವಾ ಓದೋದು ಏನಾದರೂ ಮಾಡ್ತಾರೆ. ಇದು ಫಸ್ಟ್ ಟೈಮ್ ಅಲ್ಲ, ಯಾವಾಗಲೂ ನಾವು ಊರಿಗೆ ಹೋಗ್ಬೇಕಾದ್ರೆ ಇದೇ ಹ್ಯಾಬಿಟ್ ಇವ್ರದ್ದು. ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತೇನು ಬರೀತಾ ಇಲ್ಲ. ಅವರು ಪ್ರತಿ ಸಲ ನಾವು ಊರಿಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಯಾವಾಗಲೂ ಕೂಡ ಬರೆಯೋದು ಅಥವಾ ಓದೋದು ಮಾಡ್ತಾರೆ. ಇದನ್ನು ನಾನು ಹೇಳ್ಕೊಟ್ಟಿಲ್ಲ, ಇವರೇ ಇಷ್ಟಪಟ್ಟು ಮಾಡೋದು. ನಾವು ಮನೆಗೆ ಹೋಗೋಷ್ಟರೊಳಗೆ ಸಂಜೆ ಆಗಿಬಿಟ್ಟಿತ್ತು. ಇವು ನನ್ನ ಅಕ್ಕನ ಮಗ ಧನ್ವಿತ್ ಅಂತ. ಅಜ್ಜಿ ಮನೆ ಅಲ್ವಾ, ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಅರ್ಲಿ ಮಾರ್ನಿಂಗ್ ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಬೆಳಗ್ಗೆ 7 o'clock ಇವಾಗ. ಇದು ನಮ್ಮೂರು ಹಂಪನಕುಪ್ಪೆ. ಮಕ್ಕಳು ಬೆಳಗ್ಗೆನೇ ಎದ್ದು ಸ್ವಲ್ಪ ಹೊತ್ತು ಓದ್ತಾರೆ. ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಹೊಲ್ದ ಹತ್ರ ಹೊರಟ್ವಿ. ಕೆರೆ ಹತ್ರ ನವಿಲುಗಳಿದ್ದು, ಇದು ನಮ್ಮ ಗದ್ದೆ. ಸೊ ಹೀಗೆ ಹೋಗ್ತಾ ಇದ್ವಿ. ನನ್ನ ಮಗಳು ಸುಹಾನಿ, ನಮ್ಮಮ್ಮ ಮುಂದೆ ಹೋಗಿದ್ರು. ಸೊ ಇವರು ಕುಡ್ಲಿಟ್ಕೊಂಡು ಹೋಗ್ತಾಯಿದ್ರು. ನೋಡಿ ಹೇಗಿದೆ ಪ್ಲೇಸು. ಗದ್ದೆ ಇರೋದ್ರಿಂದ ಸ್ವಲ್ಪ ಡೌನ್ ಇದೆ, ಹಾಗಾಗಿ ಸ್ವಲ್ಪ ಡೌನ್ಗೆ ಹೋಗಬೇಕು. ನನ್ನ ಮಕ್ಕಳು ಸ್ವಲ್ಪನೂ ಇದರಲ್ಲ ಈಗ ಅಭ್ಯಾಸ ಆಗಿಬಿಟ್ಟಿದ್ದಾರೆ, ಆರಾಮಾಗಿ ಹೋಗ್ತಾ ಇರ್ತಾರೆ. ಇವ್ರಿಗೆ ಹೊಲ ಗದ್ದೆ ಅಂದರೆ ತುಂಬ ಇಷ್ಟ. ಅಲ್ಲಿ ಅಮ್ಮ ಹಸು ಕಟ್ಟಾಕ್ತಾ ಇದ್ದಾರೆ. ನನ್ನ ಅಕ್ಕನ ಮಗ ಧನ್ವಿತಿಗೆ ಸ್ವಲ್ಪ ಕಾಲಿಗೆ ಹೇಟ್ ಮಾಡ್ಕೊಂಡಿದ್ದ, ಹಾಗಾಗಿ ಅವ್ನು ನಮ್ಮ ಜೊತೆ ಬರಲಿಲ್ಲ. ಮತ್ತು ನನ್ನ ಚಿಕ್ಕ ಮಗಳು ಸುದೀಕ್ಷಾ ಮತ್ತು ಧನ್ವಿತ್ ಇಬ್ಬರು ಅಪ್ಪನ ಜೊತೆ ಬೈಕಲ್ಲಿ ಹೋಗಿದ್ರು ಹೊಲ್ದ ಹತ್ರ. ನಾವು ನೆಡ್ಕೊಂಡು ಹೋಗೋಣ ಅಂತ ನೆಡ್ಕೊಂಡು ಹೋಗ್ತಾ ಇದ್ವಿ. ಜಸ್ಟ್ ಗದ್ದೆ ಹತ್ರ ಹಸು ಕಟ್ಟಕ್ಕೆ ಹೋಗೋಣ ಅಂತ ಗದ್ದೆ ಹತ್ರ ಬಂದ್ವಿ. ನಮ್ಮ ಗದ್ದೆಗೆಲ್ಲ ಅಡಿಕೆ ಕೂರಿಸಿದ್ದಾರೆ. ಅಡಿಕೆಯ ಫಸಲು ಬಂದಿದೆ. ಅಲ್ಲೆಲ್ಲ ನೋಡ್ಕೊಂಡು ಕಾಲು ಹಾಕು ಸುವಾನಿ. ನನ್ನ ಮಗಳಿಗೆ ಭತ್ತ ಅಕ್ಕಿ ಯಾವುದರಿಂದ ಬರುತ್ತೆ ಅಂತಲೇ ಗೊತ್ತಿಲ್ಲ. ಇದನ್ನು ರಾಗಿ ಅಂತ ಹೇಳ್ತಿದ್ರು, ಆಮೇಲೆ ಭತ್ತ ಅಂತ ಹೇಳಿಕೊಟ್ಟೆ. ಈಗಿನ ಮಕ್ಕಳಿಗೆ ರಾಗಿ ಯಾವುದು ಭತ್ತ ಯಾವುದು ಒಂದು ಗೊತ್ತಿಲ್ಲ. ನಾವು ನಮ್ಮ ಮಕ್ಕಳಿಗೆ ಸಾಮಾನ್ಯ ಜ್ಞಾನನ ಹೇಳ್ಕೊಡ್ಬೇಕು ಅನಿಸುತ್ತೆ. ಫಸ್ಟು ರೈತರ ಜೀವನ ಶೈಲಿ ಹೇಗಿರುತ್ತೆ, ನಾವು ಬೇಸಾಯನ ಹೇಗೆ ಮಾಡ್ಬೋದು, ಭತ್ತನ ಹೇಗೆ ಬೆಳಿತೀವಿ, ರಾಗಿನ ಹೇಗೆ ಬೆಳಿತೀವಿ, ಹೀಗೆ ಮೊದಲು ಪರಿಸರ ಜ್ಞಾನವನ್ನು ಅವ್ರಿಗೆ ಹೇಳ್ಕೊಡ್ಬೇಕು ಅನಿಸುತ್ತೆ. ಅದೇ ಇಲ್ಲ ಈಗಿನ ಮಕ್ಕಳಿಗೆ. ಮಕ್ಕಳಿಗೆ ನಾವು ತಿನ್ನೋ ಅನ್ನ ಹೇಗೆ ಬೆಳೀತಾರೆ ಅನ್ನೋದು ಕೂಡ ಗೊತ್ತಿರಲ್ಲ. ಅದನ್ನಾದರೂ ನಾವು ಹೇಳ್ಕೊಡ್ಬೇಕು ಅನಿಸುತ್ತೆ ಅಲ್ವಾ. ಏನಮ್ಮ ತಡಿ ಬಾ. ನಮ್ಮಮ್ಮ ಹೇಳ್ತಿದ್ದಾರೆ, ಇಲ್ಲಿ ಇದೇ ಪ್ಲೇಸಲ್ಲಿ ಹುಲಿ ಬಂದ್ಬಿಟ್ಟಿತ್ತಂತೆ, ಹಸು ಇಟ್ಕೊಂಡು ಹೋಗ್ಬೇಕಾದ್ರೆ ಹುಲಿ ಬಂದಿತ್ತು ಅಂತ ನನಗೆ ಹೇಳ್ತಾ ಇದ್ದಾರೆ. ಹುತ್ತ ನೋಡಿ ಹೇಗಿದೆ. ಗದ್ದೆಯಿಂದ ಹೊಲ್ದ ಹತ್ರ ಹೋಗೋಣ ಅಂತ ಹೊರಟ್ವಿ. ನನ್ನ ಮಗಳಿಗೆ ಹೊಲ್ದ ಹತ್ರ ಓಡಾಡೋದು ಅಂದರೆ ತುಂಬಾ ಖುಷಿ. ಸೊ ಮುಂದೆ ಮುಂದೆ ಓಡ್ತಾ ಇರ್ತಾರೆ. ಏನೇನು ಮುಟ್ಬಿಡ ನೀಡಿ. ಧನ್ವಿತ್ ಮತ್ತು ನನ್ನ ಮಗಳು ಬಂದು ಕಾಯ್ತಾ ಇದ್ದಾರೆ ನಾವು ಬರೋದನ್ನು. ಅವ್ರ ಬೈಕಲ್ಲಿ ಬೇಗ ಬಂದಿದ್ದರು, ನಾವು ನೆಡ್ಕೊಂಡು ಬಂದ್ವಿ. ಇದು ಫಸ್ಟು ನಮ್ಮದು ಸಿಲ್ವರ್ ತೋಟ ಇತ್ತು. ಸಿಲ್ವರ್ ಎಲ್ಲ ತೆಗೆದ್ಬಿಟ್ಟು ಅಡಿಕೆ ಕೂರಿಸ್ಬಿಟ್ಟಿದ್ದಾರೆ. ನಮ್ಮ ಅಪ್ಪಾಜಿ ಮಕ್ಕಳಿಗೆ ಅಂತ ಎಳ್ನೀರು ಕೆಡಕ್ತಾ ಇದ್ದಾರೆ.
ಸಣ್ಣ ಸಣ್ಣ ಮುಳ್ಳು ತುಂಬ ಇತ್ತು, ನನ್ನ ಮಗಳಿಗೆ ಕಿತ್ಕೊಬಿಟ್ಟಿದೆ. ಸೊ ಹಾಗಾಗಿ ತೆಗಿತಾ ಇದ್ದಾರೆ. ಎಳ್ನೀರೆಲ್ಲ ಕುಡಿದು ಆಟ ಆಡ್ಕೊಂಡು ಸುಸ್ತಾಗಿ ಬಂದು ಕೂತ್ಕೊಂಡ್ರು ಸ್ವಲ್ಪ ಹೊತ್ತು. ನನ್ನ ಕಸಿನ್ ಸಿಸ್ಟರ್ಸ್ ಎಲ್ಲ ಬಂದಿದ್ದರು, ಮತ್ತು ಅವ್ರ ಮಕ್ಕಳು ಕೂಡ ಬಂದಿದ್ದರು. ಕ್ರಿಸ್ಮಸ್ ಹಾಲಿಡೇಸ್ ಅಲ್ವಾ, ಹಾಗಾಗಿ ನನ್ನ ಚಿಕ್ಕಪ್ಪನ ಮಗಳು ಕಸಿನ್ ಸಿಸ್ಟರ್ ಅವ್ರ ಮಗ ಪಾರ್ಟಿ ಕೊಡಬೇಕು ಅಂತ ಹೇಳಿ ಅವ್ರದ್ದು ಸ್ಮಾಲ್ ಪಾರ್ಟಿ ಅರೇಂಜ್ ಮಾಡ್ಕೊಂಡಿದ್ರು. ನಮಗೆ ಈ ಏಜಲ್ಲೆಲ್ಲ ಪಾರ್ಟಿಗಳೇ ಗೊತ್ತಿರಲಿಲ್ವೇನೋ ನೋಡಿ. ಇವತ್ತಿನ ಕಾಲದ ಮಕ್ಕಳು ಎಲ್ಲ ಪಾರ್ಟಿಗಳು ಮಾಡೋಂಗಾದ್ರು. ಏನಿಲ್ಲ, ಕೂಲ್ ಡ್ರಿಂಕ್ಸ್ ಪಾರ್ಟಿ ಅಷ್ಟೇ. ನಿಂದೆ ತಾನೇ ಪಾರ್ಟಿ ಕಟ್ ಬರ್ತಾರೆ ಸೆಲೆಬ್ರೇಷನ್ ಮಾಡಕ್ಕಾಗಲ್ಲ. ಅಲ್ಲಿ ನೋಡು ಕೇಕ್ ಕಟ್ ಮಾಡ್ತಾರೆ. ಕ್ಲಾಸ್ ಮಾಡು. ಬೈ ಬಿಡು ಬಿಡು. ಬರ್ತಡೇ ಎಲ್ಲರೂ ಹೇಳ್ರು ಥ್ಯಾಂಕ್ ಯು ಅಂತ. ಥ್ಯಾಂಕ್ಸ್ ಅಂತ ಹೇಳ್ರು ಅಲ್ರ. ಪಾರ್ಟಿ ಯಾರು ಹೇಳೇ ಇಲ್ಲ, ನಾನು ಒಬ್ಬಳೇ ಹೇಳಿದೆ. ಥ್ಯಾಂಕ್ ಯು. ಚಿಕ್ಕದೊಂದು ಪೀಸ್ ಕೊಡವ. ಥ್ಯಾಂಕ್ ಯು ಅಂತ. ಥ್ಯಾಂಕ್ ಯು ಫಾರ್ ದ ಪಾರ್ಟಿ. ಇವನು ವಶಿಷ್ಠ, ಇವನೇ ಪಾರ್ಟಿ ಕೊಡ್ತಾ ಇರೋದು. ಪಾರ್ಟಿ ನೆಕ್ಸ್ಟು ಎಲ್ಲರಿಗೂ ಗಿಫ್ಟ್ ತಂದಿದ್ದಾನೆ. ಬಾಟಲ್ಲು ಚೆನ್ನಾಗಿದೆ ಅಲ್ಲ ನೋಡಿ. ಇದು ನಮ್ಮೂರು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಈವ್ನಿಂಗ್. ಇಲ್ಲಿ ಮಕ್ಕಳ ಪಾರ್ಟಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಮ್ಮ ದೊಡ್ಡಪ್ಪನ ಮನೇಲಿ ಡಿನ್ನರ್ ಪಾರ್ಟಿ ಮಾಡಿದ್ವಿ. ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ವಾ, ಸೊ ಕಸಿನ್ ಸಿಸ್ಟರ್ ಮಕ್ಕಳು ಎಲ್ಲ ಸೇರಿದ್ರು. ಸೊ ಹಾಗಾಗಿ ಜಸ್ಟ್ ಡಿನ್ನರ್ ಪಾರ್ಟಿ ಅಂತ ಮಾಡಿದ್ವಿ. ಮಕ್ಕಳೆಲ್ಲ ಮಾತಾಡಿಕೊಂಡು ಬಜ್ಜಿ ತಿಂತಾ ಇದ್ದಾರೆ. ಅವನು ಒಂದೇ ಕಡೆ ಇರೋದು ಮಲಗಿದ್ದಾಗ ಮಾತ್ರ. ಅನ್ವಿತನ್ ಸ್ಮೈಲ್ ಸಖತ್ತಾಗೈತೆ. ನಾನು ತೆಗಿತೀನಿ ಬೇಕಾರೆ. ಇವರೆಲ್ಲ ನನ್ನ ಕಸಿನ್ ಸಿಸ್ಟರು, ದೊಡ್ಡಮ್ಮ ಮತ್ತು ಚಿಕ್ಕಮ್ಮ. ನಮ್ಮಮ್ಮ ಬಂದಿರಲಿಲ್ಲ, ಹೊಲ್ದತ್ರ ಹೋಗಿದ್ರು. ಹಾಗಾಗಿ ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಕ್ಕಳು ಕೂತ್ಕೊಂಡು ಮಾಮೂಲಿ ಬೆಳಗ್ಗೆ ಎದ್ದು ಓದ್ತಾರೆ ಸ್ವಲ್ಪ ಹೊತ್ತು. ನಮ್ಮಮ್ಮ ಕಾಫಿ ಕೊಡೋದನ್ನ ವೆಯ್ಟ್ ಮಾಡ್ತಾಯಿದ್ರು. ನನ್ನ ಅಕ್ಕನ ಮಗಳು ಓಡ್ತಿದ್ದಾರೆ ಎಲ್ಲ. ಮನೆಯಲ್ಲಿ ಕಬ್ಬು ಹಾಕಿದ್ರು ಅಮ್ಮ, ಮಕ್ಕಳಿಗೆಲ್ಲ ಕಬ್ಬು ಕತ್ತರಿಸ್ಕೊಟ್ರು. ಸೊ ತಿಂತಾ ಇದ್ದಾರೆ.
ಸಂಕ್ರಾಂತಿ ಸುವರ್ಣ ಇದ್ರೆ ಕಬ್ಬು ಹಂಚ್ಬೋದಾಯ್ತು ಸುವರ್ಣ ಅಲ್ಲಿರ್ತಾಳಲ್ಲ ಮೇನು ಅಂತ ಕೊಟ್ಟಿಲ್ಲ ಏನು ಮತ್ತೆ ಹಾಗಾದ್ರೆ ನಿಮ್ಮ ದೊಡ್ಡ ಅಮ್ಮದಿರಿದ್ರು ಹಂಚೋರು ಅಮ್ಮ ಬರ್ತಾರಲ್ಲ ಚಳಿ ಇರುತ್ತಲ್ಲ ಇಬ್ಬರು ಬೆಂಕಿ ಕಾಯಿಸ್ಕೊಳ್ತಾ ಕೂತಿದ್ದಾರೆ. ಮಕ್ಕಳಿಗೆ ಹಸು ಅಂದರೆ ತುಂಬ ಇಷ್ಟ, ಹಾಗಾಗಿ ಹೋಗೋಗಿ ಮಾತಾಡಿಸ್ತಾ ಇರ್ತಾರೆ. ಅದರಲ್ಲಿ ನಮ್ಮ ಧನ್ವಿತ್ಗೆ ತುಂಬಾ ಇಷ್ಟ. ಬಂದೆ ಕ್ರಿಸ್ಮಸ್ ಹಾಲಿಡೇಸ್ ಮುಗೀತು. ಸೊ ಹಾಗಾಗಿ ನೆಲಮಂಗ್ಲಕ್ಕೆ ಹೊರಟ್ವಿ. ಮಕ್ಕಳಿಗೆ ಬೇಜಾರು. ಕ್ರಿಸ್ಮಸ್ ಹಾಲಿಡೇಸ್ನ ಫುಲ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.